Welcome to the presentation class of Marketing Management 3 Advertising. Today we are here to the session number 34. The topic Factor Influencing the Choice of an Advertising Agency. It's created by Vijay Kumar and Manjesh Kumar M. ಸೊ ನಾವು ಇವತ್ತಿನ ಒಂದು ಸೆಷನ್ನಲ್ಲಿ ಯಾವುದು ಈ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ದ ಚಾಯ್ಸ್ ಆಫ್ ಆ್ಯನ್ ಅಡ್ವರ್ಟೈಸಿಂಗ್ ಏಜೆನ್ಸಿ ಅಥವಾ ಒಂದು ಅಡ್ವರ್ಟೈಸಿಂಗ್ ಏಜೆನ್ಸಿ ಅಥವಾ ಒಂದು ಜಾಹೀರಾತಿನ ಸಂಸ್ಥೆಯನ್ನು ಆಯ್ಕೆ ಮಾಡಿಕೊಳ್ಳುವಲ್ಲಿ ಯಾವ ಯಾವ ಅಂಶಗಳು ಪ್ರಭಾವವನ್ನು ಬೀರುತ್ತವೆ ಅನ್ನೋದ್ರ ಬಗ್ಗೆ ನಾವು ಇವತ್ತಿನ ಒಂದು ಸೆಷನ್ನಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಓಕೆ, ಸೊ ದ ಅಡ್ವರ್ಟೈಸರ್ should consider the following factors while selecting an advertising agency. ಒಂದು ಅಡ್ವರ್ಟೈಸಿಂಗ್ ಏಜೆನ್ಸಿಯನ್ನು ಸೆಲೆಕ್ಟ್ ಮಾಡಬೇಕಾದ್ರೆ ಇವಿಷ್ಟು ಅಂಶಗಳನ್ನು ಗಣನೆಗೆ ತಗೋತಾರೆ ಅನ್ನೋದನ್ನು ನಾವು ಇಲ್ಲಿ ನೋಡ್ಬೋದು. ಯಾವ್ಯಾವ ಅಂಶಗಳು ಅಂತ ನಾವು ಹೇಳೋದಾದರೆ ಅಡ್ವರ್ಟೈಸರ್ಸು ಯಾವ್ಯಾವ ಅಂಶಗಳನ್ನ ತಗೋತಾರೆ ಅಂತ ಹೇಳಿದ್ರೆ ಫಸ್ಟ್ ಒನ್ ಏಜೆನ್ಸಿ ಟೀಮ್, ಸೆಕೆಂಡ್ ಒನ್ research activities, then next success rate, need of marketing plans, comfortability, stability of agency and creativity. ಓಕೆ, ಇಷ್ಟು ಅಂಶಗಳು. ಅಂದರೆ ಏಜೆನ್ಸಿ ಟೀಮ್ ಅಥವಾ ಒಂದು ಜಾಹೀರಾತಿನ ಟೀಮ್ ಏನಿದೆ ಅಂತ್ಯವನ್ನು ಚೂಸ್ ಮಾಡೋವಂಥದ್ದು ಇರ್ಬೋದು, ರಿಸರ್ಚ್ ಆ್ಯಕ್ಟಿವಿಟೀಸು ಅಥವಾ ಸಂಶೋಧನಾ ಚಟುವಟಿಕೆಗಳಿರ್ಬೋದು, ಅಥವಾ ಸಕ್ಸಸ್ ರೇಟು ಒಂದು ಒಳ್ಳೆಯ ರೀತಿಯಾದಂತಹ ಸಕ್ಸಸ್ ರೇಟ್ ಇದೆಯಾ ಇದನ್ನು ಅಂತ ಅವರು ನೋಡೋವಂಥದ್ದು. ದೆನ್ ಯಶಸ್ಸಿನ ಒಂದು ಆದಿ ಅಂತ ನಾವು ಕರಿತೀವಿ. ದೆನ್ ನೀಡ್ ಆಫ್ ಮಾರ್ಕೆಟಿಂಗ್ ಪ್ಲ್ಯಾನ್ಸ್, ಆ ಮಾರುಕಟ್ಟೆಯ ಪ್ಲ್ಯಾನ್ಸ್ ಯೋಜನೆಗಳು ಏನಿವೆ ಅದರ ಬಗ್ಗೆ ಫೋಕಸ್ ಮಾಡುವಂಥದ್ದು. ದೆನ್ ನೆಕ್ಸ್ಟ್ ಕಂಪ್ಯಾಟಬಿಲಿಟಿ, ಅಂದರೆ ಹೊಂದಾಣಿಕೆ ಇರುವಂತಹ ಅದನ್ನು ನೋಡುವಂಥದ್ದು. ದೆನ್ ಸ್ಟೆಬಿಲಿಟಿ ಆಫ್ ಏಜೆನ್ಸಿ, ಜೊತೆಗೆ ಆ ಒಂದು ಏಜೆನ್ಸಿಯ ಸ್ಥಿರತೆಯನ್ನು ನೋಡುವಂಥದ್ದು. ದೆನ್ ನೆಕ್ಸ್ಟ್ ಕ್ರಿಯೇಟಿವಿಟಿ ಅಥವಾ ಸೃಜನಶೀಲತೆ ಅಂತ ನಾವು ಕರಿತೀವಿ. ಅಂದರೆ ಯಾವ್ಯಾವ ರೀತಿಯಾದಂತಹ ಕ್ರಿಯೇಟಿವ್ ಥಿಂಗ್ಸ್ ಇವರಲ್ಲಿದೆ ಅನ್ನೋವಂಥದ್ದನ್ನು ಅಂಶವನ್ನು ನಾವು ಗಣನೆಗೆ ತಗೊಳ್ಳುವಂಥದ್ದು. ಇವಿಷ್ಟು ಅಂಶಗಳನ್ನು ಫ್ಯಾಕ್ಟರ್ಸನ್ನು ಸೆಲೆಕ್ಟ್ ಮಾಡಿ ಒಂದು ಅಡ್ವರ್ಟೈಸರ್ ಏಜೆನ್ಸಿಯನ್ನು ಅಡ್ವರ್ಟೈಸರು ಚೂಸ್ ಮಾಡುವಂಥದ್ದು. ದೆನ್ ನೆಕ್ಸ್ಟ್ ಫಸ್ಟ್ ಒನ್ ರಿಸರ್ಚ್ ಆ್ಯಕ್ಟಿವಿಟೀಸ್ ಅಥವಾ ಸಂಶೋಧನಾ ಚಟುವಟಿಕೆ. ಓಕೆ, ದ ಅಡ್ವರ್ಟೈಸಿಂಗ್ ಏಜೆನ್ಸಿ ಶುಡ್ ಕನ್ಸಿಡರ್ ದ ಟೈಪ್ ಆಫ್ ರಿಸರ್ಚ್ ಆ್ಯಕ್ಟಿವಿಟೀಸ್ ಕಂಡಕ್ಟೆಡ್ ಬೈ ಕಂಪನೀಸ್. ಅಂದರೆ ಈ ಅಡ್ವರ್ಟೈಸಿಂಗ್ ಏಜೆನ್ಸಿ ಏನು ಅಂತ ಹೇಳಿದ್ರೆ ಯಾವುದೇ ಒಂದು ರಿಸರ್ಚ್ ಆ್ಯಕ್ಟಿವಿಟಿ ಸಂಶೋಧನೆಗಳು ಯಾವ್ಯಾವ ಕಂಪನೀಸ್ ಕಂಡಕ್ಟ್ ಮಾಡ್ತವೆ ಅದರಲ್ಲಿ ಭಾಗಿಯಾಗಿದೆಯಾ, ಅದರಲ್ಲಿ ಒಂದು ಟೈಪ್ಸ್ ಇದೆಯಾ ಅನ್ನೋದನ್ನು ನಾವು ವಿಧಾನವನ್ನು ನೋಡುವಂಥದ್ದು. ದೆನ್ ಬಿಕಾಸ್ ದೇರ್ ಆರ್ ಮಾರ್ಕೆಟ್ ರಿಸರ್ಚ್ ಕಂಪನೀಸ್ ಆರ್ ಅಡ್ವರ್ಟೈಸಿಂಗ್ ರಿಸರ್ಚ್ ಕಂಪನೀಸ್ ಆರ್ ಬೋತ್. ಯಾಕೆಂದರೆ ಮಾರ್ಕೆಟ್ ರಿಸರ್ಚ್ ಕಂಪನೀಸು ಜೊತೆಗೆ ಅಡ್ವರ್ಟೈಸಿಂಗ್ ಕಂಪನೀಸ್ ಇವೆರಡೂ ಕೂಡ ಇನ್ವಾಲ್ವ್ ಆಗಿರ್ತವೆ. ಆ ಒಂದು ಸಂದರ್ಭದಲ್ಲಿ ನಮಗೆ ರಿಸರ್ಚ್ ಆ್ಯಕ್ಟಿವಿಟೀಸ್ ತುಂಬಾ ಅಗತ್ಯವಾಗಿರುತ್ತೆ. ಅದರಿಂದ ಇವೆರಡನ್ನು ಅಂದರೆ ರಿಸರ್ಚ್ ಆ್ಯಕ್ಟಿವಿಟೀಸ್ನಲ್ಲಿ ಕಂಡಕ್ಟ್ ಮಾಡ್ತವೆ ಇವೆರಡು ಅಥವಾ ಕನ್ಸಿಡರೇಷನ್ ಇದೆಯಾ ಅನ್ನೋವಂಥದ್ದನ್ನು ನಾವು ಫಸ್ಟ್ ಆಫ್ ಆಲ್ ನೋಡ್ಕೊಳ್ಳೋವಂಥದ್ದು. ದೆನ್ ನೆಕ್ಸ್ಟು ಸಕ್ಸಸ್ ರೇಟ್. The advertiser may look at the various accounts already handled by agency and the success rates. ಅಂದರೆ ಆಲ್ರೆಡಿ ಒಂದು ಏಜೆನ್ಸಿ, ಈಗ ನಾವು ಯಾವುದೋ ಒಂದು ಅಡ್ವರ್ಟೈಸ್ಮೆಂಟ್ ನಮ್ಮ ಸಂಸ್ಥೆಯ ಅಡ್ವರ್ಟೈಸ್ಮೆಂಟನ್ನು ನಾವು ಕೊಡಬೇಕಾಗುತ್ತೆ ಅಂದರೆ ನಾವು ಅಡ್ವರ್ಟೈಸರ್ಸು ನಾವು ಅಡ್ವರ್ಟೈಸಿಂಗ್ಗೆ ಬೇರೆ ಒಂದು ಅಡ್ವರ್ಟೈಸಿಂಗ್ ಏಜೆನ್ಸಿಗೆ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ನಾವೇನು ಮಾಡ್ತೀವಿ, ಕಂಪನಿಯ ಹಿಸ್ಟ್ರಿಯನ್ನು ತಿಳ್ಕೊತೀವಿ. ಅಂದರೆ ಎಷ್ಟು ಅಡ್ವರ್ಟೈಸಿಂಗ್ ಆ್ಯಡ್ಸ್ನ ಇವರು ಮಾಡಿದ್ದಾರೆ, ಇವರ ಸಕ್ಸಸ್ ರೇಟ್ ಏನು, ಅಥವಾ ಇವರ ಒಂದು ಫೇಲ್ಯೂರ್ ರೇಟ್ ಇದ್ದರೆ ಫೇಲ್ಯೂರ್ ರೇಟ್ ಎಷ್ಟು, ಅಥವಾ ಇವರ ಒಂದು ಜನಪ್ರಿಯತೆ ಹೇಗಿದೆ, ಇವರು ಮಾಡಿರುವಂತಹ ಅಡ್ವರ್ಟೈಸ್ಮೆಂಟ್ಗಳು ಯಾವ ಥರ ರನ್ನಿಂಗಲ್ಲಿದೆ, ಅವ್ರ ಪ್ರಾಡಕ್ಟ್ಸು ಎಷ್ಟು ಮುಂಚೂಣಿಯಲ್ಲಿದೆ ಅನ್ನೋದನ್ನು ನಾವು ಫೋಕಸ್ ಮಾಡ್ತೀವಿ. ಅದೇ ರೀತಿ ಆಲ್ರೆಡಿ ಸಕ್ಸಸ್ ರೇಟ್ ಏನಿದೆ ಆ ಏಜೆನ್ಸಿದು ಅನ್ನೋದನ್ನು ನಾವು ಫೋಕಸ್ ಮಾಡುವಂಥದ್ದು. ದೆನ್ ನೆಕ್ಸ್ಟ್ ನೀಡ್ ಆಫ್ ಮಾರ್ಕೆಟಿಂಗ್ ಪ್ಲ್ಯಾನ್ಸ್, ಜೊತೆಗೆ ಒಂದು ಮಾರ್ಕೆಟಿಂಗ್ನ ಒಂದು ಯೋಜನೆ, ಒಂದು ಮಾರ್ಕೆಟಿಂಗ್ ಯೋಜನೆ ಹೇಗಿದೆ ಅನ್ನೋಂಥದ್ದನ್ನು ನಾವು ನೋಡುವಂಥದ್ದು. ಇಟ್ ಈಸ್ ನೆಸಸರಿ ಟು ಸಿ ವೆದರ್ ದ ಅಸಿಸ್ಟೆನ್ಸ್ ಇನ್ ಪ್ರಿಪೇರಿಂಗ್ ದ ಮಾರ್ಕೆಟಿಂಗ್ ಪ್ಲ್ಯಾನ್ಸ್ ಕ್ಯಾನ್ ಬಿ ಪ್ರೊವೈಡೆಡ್ ಬೈ ದಿ ಏಜೆನ್ಸಿ. ಜೊತೆಗೆ ಅವರೊಂದು ಮಾರ್ಕೆಟಿಂಗ್ ಪ್ಲ್ಯಾನ್ ಏನಿದೆ ಅದರ ಒಂದು ಪ್ರಿಪ್ರೇಷನ್ ಏನಿದೆ ಅನ್ನೋದನ್ನು ನಾವು ನೋಡುವಂಥದ್ದು. ಅಂದರೆ ಏಜೆನ್ಸಿಯ ಅಸಿಸ್ಟೆನ್ಸಿ ಏನಿದೆ ಅಥವಾ ಪ್ರೊವೈಡಿಂಗ್ ಯಾವ ಥರ ಇದೆ ಅನ್ನೋದನ್ನು ನೋಡುವಂಥದ್ದು. ದೆನ್ ಇನ್ ಕೇಸ್ ಆಫ್ ಕ್ಲೈಂಟ್ಸ್ ವಿತ್ ನ್ಯೂ ಪ್ರಾಡಕ್ಟ್ಸ್ ಇಟ್ ನೆಸಸರಿ ಟು ಕನ್ಸಿಡರ್ ದಿಸ್ ಫ್ಯಾಕ್ಟರ್ಸ್. ಅಂದರೆ ಯಾವ ರೀತಿ ಇವರು ಪ್ರಿಪೇರಿಂಗ್ ಮಾಡ್ತಾ ಇದ್ದಾರೆ ಅಥವಾ ಮಾರ್ಕೆಟಿಂಗ್ ಪ್ಲ್ಯಾನ್ಸ್ ಯಾವ ಥರ ಇದೆ, ಹೇಗೆ ಇವರೆಲ್ಲ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ ಅಂತ ನೋಡುವಂಥದ್ದು. ಯಾಕಂದರೆ ಹೊಸ ಪ್ರಾಡಕ್ಟ್ಸ್ಗಳು ಅಥವಾ ನೆಸಸರಿ ಫ್ಯಾಕ್ಟರ್ಸ್ ಅಂಶಗಳನ್ನ ನಾವು ತಂದಾಗ ಯಾವ ರೀತಿ ಇವರು ಬ್ಯಾಲೆನ್ಸ್ ಮಾಡ್ತಾರೆ ಅನ್ನೋಂಥದ್ದು ನಮಗೆ ಬಹಳ ಮುಖ್ಯ ಆಗ್ತದೆ. ಅದರಿಂದ ಮಾರ್ಕೆಟಿಂಗ್ ಪ್ಲ್ಯಾನ್ಸ್ ಇದೆಯಾ ಅನ್ನುವಂಥದ್ದನ್ನು ನಾವು ಫೋಕಸ್ ಮಾಡುವಂಥದ್ದು. ದೆನ್ ನೆಕ್ಸ್ಟ್
ಕಂಪೆಟಬಿಲಿಟಿ. ಓಕೆ, ಸೊ ಕಂಪೆಟಬಿಲಿಟಿ ಅಂದರೆ ಹೊಂದಾಣಿಕೆ, ಅಂದರೆ ಅಡ್ವರ್ಟೈಸಿಂಗ್ ಏಜೆನ್ಸಿಗೂ ಜೊತೆಗೆ ಅಡ್ವರ್ಟೈಸರ್ ಅಥವಾ ಕಂಪನಿಗೆ ಒಂದು ಹೊಂದಾಣಿಕೆ ಅಥವಾ ಒಂದು ರಿಲೇಷನ್ಶಿಪ್ಪನ್ನು ನಾವು ಇಲ್ಲಿ ಕಾಣುವಂಥದ್ದು. ಸೊ ಯಾಕಂದರೆ ಒಂದು ಒಳ್ಳೆಯ ರಿಲೇಷನ್ಶಿಪ್ ಇದ್ದಾಗ ಮಾತ್ರ ಅವರ ಒಂದು ಕಂಪನಿಯ ಒಂದು ಉತ್ಪನ್ನವನ್ನು ಅವರು ಬಹಳ ಅತ್ಯುತ್ತಮವಾಗಿ ಜಾಹೀರಾತನ್ನು ಮೂಡಿಬರ್ಸೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಅದರಿಂದ ಕಂಪೆಟಬಿಲಿಟಿ ಕೂಡ ತುಂಬಾ ಅವಶ್ಯಕತೆ ಆಗೋಂತಹ ಅಂಶ ಅಂತ ನಾವಿಲ್ಲಿ ಗಮನಿಸ್ಬೋದು. ಇಟ್ ಮೀನ್ಸ್ ದ ಪರ್ಸ್ನಲ್ ಈಕ್ವೇಷನ್ ಆಫ್ ದ ಅಡ್ವರ್ಟೈಸರ್ ವಿತ್ ದಿ ಕ್ಲೈಂಟ್. ಸೊ ಕ್ಲೈಂಟ್ ಏನಿದ್ದಾರೆ ಅವ್ರ ಜೊತೆಗೆ ಅಡ್ವರ್ಟೈಸರ್ ಒಂದು ಪರ್ಸ್ನಲ್ ಈಕ್ವೇಷನ್ ಇರ್ಬೋದು. ಜೊತೆಗೆ ದೇರ್ ಕ್ಯಾನ್ ಬಿ ಪರ್ಫೆಕ್ಟ್ ಹಾರ್ಮೋನಿ ಆ್ಯಂಡ್ ದ ಕಾರ್ಡಲ್ ರಿಲೇಷನ್ ಬಿಟ್ವೀನ್ ದಿ ಕ್ಲೈಂಟ್ ಆ್ಯಂಡ್ ಏಜೆನ್ಸಿ ವೆನ್ ದೇರ್ ಇಸ್ ಕಂಪೆಟಬಿಲಿಟಿ. ಅಂದರೆ ಒಂದು ಒಳ್ಳೆಯ ರೀತಿಯಾದಂತಹ, ಅಂದರೆ ಕ್ಲೈಂಟ್ ಮತ್ತು ಏಜೆನ್ಸಿದಾರರಿಗೆ ಒಂದು ಒಳ್ಳೆಯ ರೀತಿಯಾದಂತಹ ಸಾಮರಸ್ಯ ಇರುವಂತಹ ಒಂದು ರಿಲೇಷನ್ಶಿಪ್ಪನ್ನು ನಾವು ಇಲ್ಲಿ ಕಾಣುವಂಥದ್ದು ನೋಡ್ಬೋದು. ಸೊ ಯಾಕಂದರೆ ಒಂದು ಒಳ್ಳೆಯ ರಿಲೇಷನ್ಶಿಪ್ ಸಂಬಂಧ, ಅವಿನಾಭಾವ ಸಂಬಂಧ ಹೊಂದಿದರೆ ಸೊ ಆಗ ಒಂದು ಕ್ಲೈಂಟ್ಗೂ ಮತ್ತು ಏಜೆನ್ಸಿಗೂ ಅದು ಒಳ್ಳೆಯ ರೀತಿಯಾದಂತಹ ಜಾಹೀರಾತನ್ನು ನೀಡೋದಕ್ಕೆ ಒಂದು ಒಳ್ಳೆಯ ವೇದಿಕೆ ಆಗುತ್ತೆ. ಸೊ ಅದರಿಂದ ಈ ಅಂಶವನ್ನು ನಾವು ಗಣನೆಗೆ ತಗೊಳ್ಳುವಂಥದ್ದು. ದೆನ್ ನೆಕ್ಸ್ಟ್, ಸ್ಟೆಬಿಲಿಟಿ ಆಫ್ ಏಜೆನ್ಸಿ. ಓಕೆ, ಸೊ ಅಂದರೆ ಒಂದು ಸ್ಟೆಬಿಲಿಟಿ ಅಥವಾ ಒಂದು ಸ್ಥಿರತೆ ಹೇಗಿದೆ, ಆ ಒಂದು ಏಜೆನ್ಸಿಯ ಒಂದು ಸ್ಥಿರತೆ ಹೇಗೆ ಕಾಪಾಡ್ಕೊಂಡಿದ್ದಾರೆ ಅವರು ಅನ್ನೋದನ್ನು ನಾವು ನೋಡುವಂಥದ್ದು. ಅಂದರೆ ಆಗಲೇ ನಾವು ಮಾತಾಡಿದಾಗೆ ಸಕ್ಸಸ್ ರೇಟ್ ಬಗ್ಗೆ ಮಾತಾಡಿದ್ವಲ್ಲ, ಸೊ ಅದೇ ರೀತಿ ಒಂದು ಸ್ಟೆಬಿಲಿಟಿ ಹೇಗಿದೆ, ಇವರ ಒಂದು ಸ್ಥಿರತೆ ಏನು, ಸಾಮರ್ಥ್ಯ ಏನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳುವಂಥದ್ದು. ದ ಸೆಲೆಕ್ಷನ್ ಆಫ್ ಎನ್ ಏಜೆನ್ಸಿ ಇಟ್ ಡಿಪೆಂಡ್ಸ್ ಅಪಾನ್ ದಿ ರೆಗ್ಯುಲರ್ ಆ್ಯಂಡ್ ಸ್ಟೇಬಲ್ ಸರ್ವಿಸ್ ಪ್ರೊವೈಡೆಡ್ ಇನ್ ದಟ್ ಲೈನ್. ಅಂದರೆ ಅವರು ರೆಗ್ಯುಲರ್ ಆಗಿ ಜೊತೆಗೆ ಸ್ಟೇಬಲ್ ಆಗಿ ಆ ಒಂದು ಸರ್ವಿಸನ್ನು, ಸೇವೆಯನ್ನು ನಮಗೆ ಕೊಡ್ತಾ ಇದ್ದಾರೆ, ಅಂದರೆ ನಿರಂತರವಾಗಿ ಸೇವೆಯನ್ನು ನೀಡ್ತಾ ಇದ್ದಾರೆ. ಸೊ ಅವರಲ್ಲಿ ಒಂದು ಸ್ಥಿರತೆ ಇದೆಯಾ ಅನ್ನೋವಂಥದ್ದನ್ನು ನಾವು ಫಸ್ಟು ಕಾಯ್ಕೊಳ್ಳೋವಂಥದ್ದು. ದೆನ್ ನೆಕ್ಸ್ಟ್, ಇಟ್ಸ್ ಕಮಿಟ್ಮೆಂಟ್ ಇನ್ ಫುಲ್ಫಿಲ್ಲಿಂಗ್ ದ ಅಕ್ಸೆಪ್ಟೆನ್ಸ್ ಟಾಸ್ಕ್ ಇನ್ ನೋಟ್ ವರ್ತಿ. ಅಂದರೆ ಅವರ ಒಂದು ಕಮಿಟ್ಮೆಂಟ್ ಹೇಗಿದೆ, ಸೊ ಯಾವ ರೀತಿ ಅವರು ಕೆಲಸವನ್ನು ನಿರ್ವಹಣೆಯನ್ನು ಮಾಡ್ತಾರೆ, ಅವರ ಒಂದು ವರ್ತಿಯಾಗಿದೆಯಾ, ನೋಟ್ ವರ್ತಿ ಅಂತ ಅನಿಸುತ್ತಾ ನಮಗೆ ಅಂತ ತಿಳ್ಕೊಂಡು ಅವರ ಅಕ್ಸೆಪ್ಟೆನ್ಸನ್ನು ನಾವು ಇಲ್ಲಿ ನೋಡುವಂಥದ್ದು. ಅಂದರೆ ಅವರ ಒಂದು ಸ್ಟೆಬಿಲಿಟಿಯನ್ನು ನಾವು ಪರಿಪೂರ್ಣವಾಗಿ ಗಣನೆಗೆ ತಗೊಳ್ಳುವಂಥ ಅಂಶವನ್ನು ನಾವು ಇಲ್ಲಿ ಕಾಣ್ಬೋದು. ದೆನ್ ನೆಕ್ಸ್ಟ್ ಒನ್, ಕ್ರಿಯೇಟಿವಿಟಿ ಅಥವಾ ಸೃಜನಶೀಲತೆ ಅಂತ ನಾವು ಕರಿತೀವಿ. ಅಂದರೆ ಇಟ್ಸ್ ಸಮಥಿಂಗ್ ಮೋರ್, ಓಕೆ, ಅಥವಾ ಇಟ್ಸ್ ಸಮಥಿಂಗ್ ನೆಕ್ಸ್ಟ್ ಆ ಥರ. ಅಂದರೆ ವಿಭಿನ್ನವಾಗಿ ಏನಾದರೂ ನಾವು ಡಿಫ್ರೆಂಟಾಗಿ ಟ್ರೈ ಮಾಡೋವಂಥದ್ದು ಅಥವಾ ಏನಾದರೂ ಒಂದು ಕ್ರಿಯೇಷನ್ನ ಮಾಡುವಂಥ ಕೆಲಸವನ್ನು ನೋಡುವಂಥದ್ದು. ಸೊ ಅದೇ ರೀತಿ ದ ಅಡ್ವರ್ಟೈಸಿಂಗ್ ನೀಡ್ಸ್ ಕ್ರಿಯೇಟಿವಿಟಿ. ಯಾವುದೇ ಒಂದು ಸಂಸ್ಥೆ ಆದರೂ ಕೂಡ, ಯಾವುದೇ ಒಂದು ಜಾಹೀರಾತಾದರೂ ಕೂಡ ಅಲ್ಲಿ ಕ್ರಿಯೇಟಿವಿಟಿ ತುಂಬ ಮುಖ್ಯ ಆಗುತ್ತೆ. ಸೊ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಜನ ಅಡ್ವರ್ಟೈಸ್ಮೆಂಟನ್ನು ವಾಚ್ ಮಾಡಿದಾಗ ಅಥವಾ ನೋಡಿದಾಗ, ಸೊ ಅಡ್ವರ್ಟೈಸ್ಮೆಂಟ್ ಬಗ್ಗೆ ಗಮನವನ್ನು ಹರಿಸಿದಾಗ ಅವರಲ್ಲಿ ಒಂದು ಕುತೂಹಲಕಾರಿ ಮನೋಭಾವನೆ ಬರಬೇಕು, ಅಥವಾ ಒಂದು ಆ ಪದಾರ್ಥದ ಒಂದು ಅವೇರ್ನೆಸ್ ಗೊತ್ತಾಗಬೇಕು, ಅಥವಾ ಪರ್ಟಿಕ್ಯುಲರ್ ಪ್ರಾಡಕ್ಟನ್ನು ಅವರು ಪರ್ಚೇಸ್ ಮಾಡೋದಕ್ಕೆ ಹಂಬಲಿಸಬೇಕು. ಸೊ ಆ ರೀತಿ ನಾವು ಏನಾದರೂ ಒಂದು ಕ್ರಿಯೇಷನ್ನ ಮಾಡುವಂಥ ಅಥವಾ ಕ್ರಿಯೇಟಿವಿಟಿಯನ್ನು ಮಾಡುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಸೊ ಅದರಿಂದ ಅಡ್ವರ್ಟೈಸಿಂಗ್ ಏಜೆನ್ಸಿ ಇಟ್ ಶುಡ್ ಬಿ ನೀಡ್ಸ್ ಕ್ರಿಯೇಟಿವಿಟಿ. ಆ್ಯನ್ ಏಜೆನ್ಸಿ ಹ್ಯಾವಿಂಗ್ ಗುಡ್ ಟೀಮ್ ಆಫ್ ಕ್ರಿಯೇಟಿವ್ ಪರ್ಸನ್ ಈಸ್ ಸೆಲೆಕ್ಟೆಡ್. ಜೊತೆಗೆ ಆ ಒಂದು ಏಜೆನ್ಸಿಯ ಒಂದು ಕೂಡ ಒಂದು ಒಳ್ಳೆಯ ಟೀಮನ್ನು, ಒಂದು ಒಳ್ಳೆಯ ತಂಡವನ್ನು, ಅಂದರೆ ಸೃಜನಶೀಲತೆಯನ್ನು ಹೊಂದಿರುವಂತಹ ತಂಡದ ಒಂದು ಸದಸ್ಯರನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಬಯಸುತ್ತೆ. ಜೊತೆಗೆ ಯಾಕಪ್ಪ ಅಂತ ಹೇಳಿದ್ರೆ, ಇಟ್ ಈಸ್ ದ ಮೇನ್ ಫ್ಯಾಕ್ಟರ್ ಇನ್ ಮೇಕಿಂಗ್ ಅಡ್ವರ್ಟೈಸ್ಮೆಂಟ್ ಡಿಫ್ರೆಂಟ್ ಆ್ಯಂಡ್ ಅಟ್ರಾಕ್ಟಿವ್. ಕಾರಣ ಏನು ಅಂತ ಹೇಳಿದ್ರೆ, ಸೊ ವಿಭಿನ್ನವಾಗಿ ಹಾಗೂ ಆಕರ್ಷಣೀಯವಾಗಿ ನಾವು ಜನರನ್ನು ಸೆಳೆಯಬೇಕು ಅಂತ ಹೇಳಿದ್ರೆ ಅದು ಓನ್ಲಿ ದ ರೀಸನ್ ಆಫ್ ಕ್ರಿಯೇಟಿವಿಟಿ. ಸೊ ನೀವು ನೋಡಿರ್ಬೋದು, ಸುಮಾರು ಅಡ್ವರ್ಟೈಸ್ಮೆಂಟ್ಗಳ ಕ್ರಿಯೇಟಿವಿಟಿಯನ್ನು ನಾವು ನೋಡಿದ್ದೀವಿ. ಫಾರ್ ಎಕ್ಸಾಂಪಲ್, ಮುಂಚೆ ವೊಡಾಫೋನ್ ಅಡ್ವರ್ಟೈಸ್ಮೆಂಟ್ ಬರ್ತಾಯಿತ್ತು. ಸೊ ಅಂದರೆ ಒಂದು ಎಮೋಜಿಗಳನ್ನು ಬಳಸ್ಕೊಂಡು, ಒಂದು ಗೊಂಬೆ ರೀತಿಯಲ್ಲಿ ಬಳಸ್ಕೊಂಡು ಅದನ್ನು ಅಡ್ವರ್ಟೈಸ್ಮೆಂಟನ್ನು ಮಾಡುವಂಥದ್ದು ಇರ್ಬೋದು. ಜೊತೆಗೆ ನಾವು ಬಿಸ್ಲರಿ ಅಡ್ವರ್ಟೈಸ್ಮೆಂಟನ್ನು ಈಗ ನೋಡ್ಬೋದು ನೀವು. ಅಂದರೆ ಒಂದು ಒಂಟೆಯನ್ನು ಬಳಸ್ಕೊಂಡು ಮರಳುಗಾಡಿನಲ್ಲಿ ಬಿಸ್ಲರಿ ಅಡ್ವರ್ಟೈಸ್ಮೆಂಟನ್ನು ಮಾಡೋದನ್ನು ನೋಡಿದ್ದೀವಿ. ಜೊತೆಗೆ ಪರ್ಕ್ ಅಡ್ವರ್ಟೈಸ್ಮೆಂಟನ್ನು ನೋಡಿರ್ಬೋದು, ಪರ್ಕ್ ತಿನ್ನಿರಿ, ಲೈಟ್ ಆಗಿರಿ, ಸೊ ಈ ಥರ. ದೆನ್ 5 ಸ್ಟಾರ್, ಇದಂತೂ ತುಂಬ ಕ್ರಿಯೇಟಿವ್ ಮೈಂಡ್. ಅಂದರೆ ಈಟ್ 5 ಸ್ಟಾರ್ ಡೂ ನಥಿಂಗ್. ಅಂದರೆ ಅವರ ಒಂದು ಸ್ಲೋಗನ್ಸ್ಗೆ ಮ್ಯಾಚ್ ಆಗುವ ರೀತಿಯಲ್ಲಿ ಅಡ್ವರ್ಟೈಸ್ಮೆಂಟನ್ನು ಮಾಡುವಂಥದ್ದು. ಸೊ ಈ ರೀತಿಯಾದಂತಹ ಕ್ರಿಯೇಟಿವಿಟಿಯನ್ನು ನಾವು ಕಾಣುವಂಥದ್ದು. ಅಂದರೆ ಯಾವ ಒಂದು ಸಂಸ್ಥೆ ಇವೆಲ್ಲ ಅಂಶಗಳನ್ನು ಒಳಗೊಂಡಿರ್ತವೋ ಆ ಒಂದು ಸಂಸ್ಥೆಯನ್ನು ಅಡ್ವರ್ಟೈಸಿಂಗ್ ಏಜೆನ್ಸಿಯನ್ನು ಕೊಡೋದಕ್ಕೆ, ಅಥವಾ ಒಂದು ಸಂಸ್ಥೆ ಆ ಒಂದು ಏಜೆನ್ಸಿಗೆ ತನ್ನ ಪರ್ಟಿಕ್ಯುಲರ್ ಪ್ರಾಡಕ್ಟನ್ನು ಕೊಡೋದಕ್ಕೆ ಅವನು ಚೂಸ್ ಮಾಡ್ತಾನೆ ಅನ್ನೋವಂಥದ್ದನ್ನು ನಾವು ಇಷ್ಟು ಅಂಶಗಳನ್ನ ಇವತ್ತಿನ ಸೆಷನಲ್ಲಿ ತಿಳ್ಕೊಂಡಿದ್ದೀವಿ. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಿಯರ್.